ನಮಸ್ತೆ ಎಲ್ರಿಗೂ. ಇವತ್ತು ಶುಕ್ರವಾರ. ಶುಕ್ರವಾರ ಅಮಾವಾಸ್ಯೆ ಬಂದಿರೋದ್ರಿಂದ ಇದನ್ನು ಶುಕ್ರ ಅಮಾವಾಸ್ಯೆ ಅಂತ ಹೇಳಿ ಕರೀತಾರೆ. ಅಮಾವಾಸ್ಯೆಯು ಶುಕ್ರವಾರ ಬೆಳಗ್ಗೆ 4:59ಕ್ಕೆ ಶುರುವಾಗಿ ಶನಿವಾರ ಬೆಳಗ್ಗೆ 7:12ಕ್ಕೆ ಅಮಾವಾಸ್ಯೆ ಮುಗಿಯುತ್ತೆ. ಹಾಗೆ ಎಳ್ಳು ಅಮಾವಾಸ್ಯೆ ಅಂತಲೂ ಕೂಡ ಕರೀತಾರೆ. ಎಳ್ಳಿನಿಂದ ಇವತ್ತು ನಾವು ನಾನಾ ರೀತಿಯ ಪರಿಹಾರಗಳನ್ನು ಪಡೆದುಕೊಳ್ಳಬಹುದು. ಹಾಗೆ ಈ ಅಮಾವಾಸ್ಯೆಯಂದು ಹಳದಿ ಅಥವಾ ಕೆಂಪು ಬಣ್ಣದ ಬಟ್ಟೆಗಳನ್ನು ಧರಿಸಿ, ಜೊತೆಗೆ ಕೆಂಪು ಬಣ್ಣದ ಬಳೆಗಳನ್ನು ಧರಿಸಿ ಲಕ್ಷ್ಮೀ ದೇವಿಯ ಪೂಜೆ ಮಾಡುವುದು ಉತ್ತಮ. ಲಕ್ಷ್ಮೀ ದೇವಿಗೆ ಕೆಂಪು ಬಣ್ಣದ ಗುಲಾಬಿ ಹಾಗೂ ವಿಷ್ಣು ದೇವರಿಗೆ ತುಳಸಿ ಮಾಲೆಯನ್ನು ಇಟ್ಟು ಪೂಜಿಸಿದರೆ ಉತ್ತಮ. ಎಳ್ಳು ಅಮಾವಾಸ್ಯೆಯ ದಿನ ನಾವು ದೇವಸ್ಥಾನಗಳಿಗೆ ಹೋಗಿ ಎಳ್ಳು ಬತ್ತಿಯ ದೀಪವನ್ನು ಹಚ್ಚುವುದು ತುಂಬ ಒಳ್ಳೆಯದು. ಹಾಗೆ ಎಳ್ಳು ಬತ್ತಿಯನ್ನು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಹಚ್ಚಬಾರದು. ಅಮಾವಾಸ್ಯೆಯ ದಿನದಂದು ಕುಬೇರ ಯಂತ್ರವನ್ನು ಇಟ್ಟು ಪೂಜಿಸಬಹುದು. ಹಾಗೆ ಈ ಶುಕ್ರವಾರ ಶುಕ್ರ ಅಮಾವಾಸ್ಯೆ ಇರುವುದರಿಂದ ಲಕ್ಷ್ಮೀ ಪೂಜೆಗೆ ತುಂಬಾ ಪ್ರಶಸ್ತವಾದ ದಿನ. ಹಾಗಾಗಿ ಮನೆಯಲ್ಲಿ ನಾವುಗಳು ಸರಳವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡ್ಕೋಬಹುದು. ನಮಸ್ತೆ ಎಲ್ರಿಗೂ. ಇವತ್ತು ಶುಕ್ರವಾರ. ಶುಕ್ರವಾರ ಅಮಾವಾಸ್ಯೆ ಬಂದಿರೋದ್ರಿಂದ ಇದನ್ನು ಶುಕ್ರ ಅಮಾವಾಸ್ಯೆ ಅಂತ ಹೇಳಿ ಕರೀತಾರೆ. ಅಮಾವಾಸ್ಯೆಯು ಶುಕ್ರವಾರ ಬೆಳಗ್ಗೆ 4:59ಕ್ಕೆ ಶುರುವಾಗಿ ಶನಿವಾರ ಬೆಳಗ್ಗೆ 7:12ಕ್ಕೆ ಅಮಾವಾಸ್ಯೆ ಮುಗಿಯುತ್ತೆ. ಹಾಗೆ ಎಳ್ಳು ಅಮಾವಾಸ್ಯೆ ಅಂತಲೂ ಕೂಡ ಕರೀತಾರೆ. ಎಳ್ಳಿನಿಂದ ಇವತ್ತು ನಾವು ನಾನಾ ರೀತಿಯ ಪರಿಹಾರಗಳನ್ನು ಪಡೆದುಕೊಳ್ಳಬಹುದು. ಹಾಗೆ ಈ ಅಮಾವಾಸ್ಯೆಯಂದು ಹಳದಿ ಅಥವಾ ಕೆಂಪು ಬಣ್ಣದ ಬಟ್ಟೆಗಳನ್ನು ಧರಿಸಿ, ಜೊತೆಗೆ ಕೆಂಪು ಬಣ್ಣದ ಬಳೆಗಳನ್ನು ಧರಿಸಿ ಲಕ್ಷ್ಮೀ ದೇವಿಯ ಪೂಜೆ ಮಾಡುವುದು ಉತ್ತಮ. ಲಕ್ಷ್ಮೀ ದೇವಿಗೆ ಕೆಂಪು ಬಣ್ಣದ ಗುಲಾಬಿ ಹಾಗೂ ವಿಷ್ಣು ದೇವರಿಗೆ ತುಳಸಿ ಮಾಲೆಯನ್ನು ಇಟ್ಟು ಪೂಜಿಸಿದರೆ ಉತ್ತಮ. ಎಳ್ಳು ಅಮಾವಾಸ್ಯೆಯ ದಿನ ನಾವು ದೇವಸ್ಥಾನಗಳಿಗೆ ಹೋಗಿ ಎಳ್ಳು ಬತ್ತಿಯ ದೀಪವನ್ನು ಹಚ್ಚುವುದು ತುಂಬ ಒಳ್ಳೆಯದು. ಹಾಗೆ ಎಳ್ಳು ಬತ್ತಿಯನ್ನು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಹಚ್ಚಬಾರದು. ಅಮಾವಾಸ್ಯೆಯ ದಿನದಂದು ಕುಬೇರ ಯಂತ್ರವನ್ನು ಇಟ್ಟು ಪೂಜಿಸಬಹುದು. ಹಾಗೆ ಈ ಶುಕ್ರವಾರ ಶುಕ್ರ ಅಮಾವಾಸ್ಯೆ ಇರುವುದರಿಂದ ಲಕ್ಷ್ಮೀ ಪೂಜೆಗೆ ತುಂಬಾ ಪ್ರಶಸ್ತವಾದ ದಿನ. ಹಾಗಾಗಿ ಮನೆಯಲ್ಲಿ ನಾವುಗಳು ಸರಳವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡ್ಕೋಬಹುದು.